ಒಂದು 7 ದಿನ ಆಯ್ತು ದುಬೈಗೆ ಮಗಳ ಕಾನ್ಫರೆನ್ಸ್ಗೆ ಅಂತ ಬಂದದ್ದು. ರೇಖನ ಫೇಸ್ಬುಕ್ ಅಲ್ಲಿ ನೋಡುವಾಗ ಅವರು ದುಬೈ ಟ್ರಾವೆಲಿಂಗ್ ಅಂತ ಇತ್ತು ಅಂತ ಹೇಳಿ ನಾನು ಅವ್ರಿಗೆ ಒಂದು ಮೆಸೇಜ್ ಹಾಕಿದೆ, ದುಬೈಯಲ್ಲಿ ಇದ್ದೀರಾ, ನಾನು ದುಬೈಯಲ್ಲಿ ಇದ್ದೇನೆ ಅಂತ ಹೇಳಿ. ಮತ್ತೆ ಅವ್ರ ವಿಷಯ ಹೇಳಿದ್ರು ಕಾಲ್ ಮಾಡಿ, ಹಾಗಾಗಿ ಬಂದಿರುವಂತದ್ದು. ಮಂಜಣ್ಣ ಬೆಳಿಗ್ಗೆ ಫೋನ್ ಮಾಡಿದ್ರು. ಮಂಗಳೂರಿನಿಂದ ದುಬೈಗೆ ಬಂದು ಕವನಗಳನ್ನ, ಏನು ಸಾಹಿತ್ಯ ಪುಸ್ತಕಗಳನ್ನ ಬಿಡುಗಡೆ ಮಾಡುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಆದ್ರೆ ಮಹಿಳೆಯರಾಗಿ ಅದನ್ನ ಸಾಧನೆ ಮಾಡಿ ತೋರಿಸಿರುವುದಕ್ಕೆ ಎಲ್ರಿಗೂ ನನ್ನನ್ನು ಸೇರಿಸ್ಕೊಂಡು ನಾನು ಅಭಿನಂದನೆಯನ್ನ ಹೇಳ್ತಾ ಇದ್ದೇನೆ. ಮನೆ, ಮಕ್ಕಳು, ಕೆಲಸ ಎಲ್ಲವನ್ನ ಬಿಟ್ಟು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಬಂದು ನಾವು ನಮ್ಮ ಜೀವನದಲ್ಲಿ ಅನೇಕ ಸಹಸ್ರಾರು ಮಹಿಳೆಯರು ಕಂಡಿರುವಂತ ಕನಸನ್ನ ಅವರಿಗೋಸ್ಕರ ನಾವು ಇಲ್ಲಿ ಅದನ್ನ ಸಾಕಾರಗೊಳಿಸುವಂತದ್ದು ಬಹಳ ಒಂದು ವಿಶೇಷವಾಗಿರುವಂತಹದ್ದು ಮತ್ತು ನಾವು ಮಹಿಳೆಯರು ಹೆಮ್ಮೆ ಪಡ್ಕೊಳ್ಳುವಂಥದ್ದು. ಇವರೆಲ್ಲರ ಸಹಕಾರದೊಂದಿಗೆ ಕೃತಿಗಳನ್ನ ಬಿಡುಗಡೆ ಮಾಡಿರುವಂತಹ ಎಲ್ಲ ಲೇಖಕಿಯರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ, ಮುಖ್ಯವಾಗಿ ರೇಖಾ ಸುದೇಶ್ ಅವರಿಗೆ ನಾನು ಧನ್ಯವಾದವನ್ನ ಹೇಳ್ತಾ ಇದ್ದೇನೆ. ನನ್ನನ್ನ ಇವತ್ತು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರುವುದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು.